ಸಚಿವ ಸಂಪುಟ ಮೋದಿ ಅವರ ನೇತೃತ್ವದ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಪೋರ್ಟ್ಫೋಲಿಯೋಗಳ ಹಂಚಿಕೆ. ಶೋಭಾ ಕರಂದ್ಲಾಜೆ ಅವರಿಗೆ ಸಣ್ಣ ಮತ್ತು ಅತಿ ಸಣ್ಣ ರಾಜ್ಯ ಖಾತೆ. ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಕೈ ತಪ್ಪಿದೆ ಅನ್ನೋ ಮಾಹಿತಿ. ಶಿವರಾಜ್ ಚೌಹಾಣ್ ಅವರಿಗೆ ಕೃಷಿ ಮಂತ್ರಿಯನ್ನಾಗಿ ನೇಮಕ ಮಾಡಲಾಗಿದೆ. JP ನಡ್ಡಾ ಅವರಿಗೆ ಆರೋಗ್ಯ ಖಾತೆ. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೇನು? ಸದ್ಯಕ್ಕಿರೋ ಪ್ರಶ್ನೆ ಇದು. ಧರ್ಮೇಂದ್ರ ಪ್ರಧಾನ್ ಅವರು ಶಿಕ್ಷಣ ಖಾತೆಯನ್ನ ನಿರ್ವಹಿಸಲಿದ್ದಾರೆ. ಜತಿನ್ ರಾಮ್ ಮಾಂಜಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ. ಶೋಭಾ ಕರಂದ್ಲಾಜೆ ಅವ್ರದ್ದೊಂಚೂರು ಅಪ್ಡೇಟ್ ಮಾಡಿ, ಅದೇನು ಅಂತ ಹೇಳಿ ಚಿಕ್ಕ ಗೊಂದಲ ಇದೆ. ಕುಮಾರಸ್ವಾಮಿ ಅವ್ರ ಬಗ್ಗೆ ಕುತೂಹಲ ಇನ್ನೂ ಕೂಡ ಮುಂದುವರೆದಿದೆ. ಜೋಶಿ ಅವರ ಬಳಿ ಇದ್ದ ಕಾನೂನು ಸಂಸದೀಯ ವ್ಯವಹಾರ ಖಾತೆ ತಪ್ಪಿದೆ. ಹಾಗಾದ್ರೆ ಅವರಿಗೆ ಯಾವ ಖಾತೆ? ಕುತೂಹಲ ಇನ್ನೂ ಮುಂದುವರೆದಿದೆ. ರೈಟ್, ಯಾರ್ಯಾರಿಗೆ ಯಾವ್ಯಾವ ಖಾತೆ ಸ್ಕ್ರೀನ್ನ ಕೆಳಭಾಗದಲ್ಲಿ ಅದರ ಅಪ್ಡೇಟ್ ಅನ್ನ ಗಮನಿಸ್ತಾ ಇರ್ತೀರಿ. ರಾಜ್ಯದ ಖಾತೆಗಳ ಅನೌನ್ಸ್ ಆದ ಸಂದರ್ಭದಲ್ಲಿ ಅದನ್ನ ಮತ್ತೆ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತೀವಿ. ನಾಗೇಂದ್ರ ಪ್ರಸಾದ್ ಸರ್, ಹಾಗಾದ್ರೆ ಈ ಕರ್ನಾಟಕದ ಗ್ಯಾರಂಟಿ ಮಾಡೆಲ್ ನಿರೀಕ್ಷಿತ ಫಲಿತಾಂಶ ಅಂತೂ ಕೊಡ್ಲಿಲ್ಲ. ಇದಕ್ಕೆ ಸ್ವಯಂಕೃತ ಅಪರಾಧವಾ ಅಂತ ಹೇಳಿ? ಯಾಕಂತಂದ್ರೆ ನಾವು ಗಮನಿಸ್ತಿದ್ವಿ ಬಾಲಕೃಷ್ಣ ಅವರ ಮಾಗಡಿ ಬಾಲಕೃಷ್ಣ ಅವರ ಹೇಳಿಕೆ, ನೀವು ಚುನಾವಣೆಯಲ್ಲಿ ಓಟ್ ಹಾಕ್ಲಿಲ್ಲ ಅಂದ್ರೆ ನಾವು ಗ್ಯಾರಂಟಿ ನಿಲ್ಲಿಸಬೇಕಾಗತ್ತೆ ಅನ್ನೋದು. ಕಾಂಗ್ರೆಸ್ನದ್ದೇ ಕೆಲ ಶಾಸಕರ ಹೇಳಿಕೆ, ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ನಮಗೆ ಅನುದಾನ ಸಿಗ್ತಿಲ್ಲ. ಇವೆಲ್ಲವೂ ಕೂಡ ಸ್ವಯಂಕೃತ ಅಪರಾಧವಾಗೋಯ್ತಾ ಅಂತ ಹೇಳಿ ಇತ್ತೀಚಿನ ದಿನ ತಾವು ಹೇಳ್ತಕ್ಕಂಥ ಮಾತುಗಳು ಎಷ್ಟು ಸ್ಪಷ್ಟ ಇದೆ ಅಂತಂದರೆ, ಚುನಾವಣೆ ಪೂರ್ವಭಾವಿಯಾಗಿ ಕೂಡ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿತ್ತು. ಮೊದಲನೇದು 3 ಗುಂಪುಗಾರಿಕೆಗಳು ಅಂತಕ್ಕಂಥದ್ದು ಮೊದಲನೇದಿತ್ತು. ಎರಡನೇದು, ಯಾವ ಒಂದು ತಾವು ಉಚಿತಗಳ ಬಗ್ಗೆ ಹೇಳ್ತಾ ಇದ್ದೀರಿ, ಜನಗಳು ಎಲ್ಲ ಶಾಶ್ವತ ಯೋಜನೆಗಳ ಕಡೆ. ಇವತ್ತು ದೇಶದಲ್ಲಿ ಶಾಶ್ವತ ಯೋಜನೆಗಳು ಒಂದ್ಸತಿ ಏನಾದ್ರು ಮೀನು ತಿನ್ನೋದನ್ನ ಕಲಿಸೋ ಬದಲು ಹಿಡಿಯೋದನ್ನ ಕಲಿಸಬೇಕು ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ನಾನು ಇದೇ ವೇದಿಕೆಯಲ್ಲೇ ಹೇಳಿದ್ದೀನಿ. ಅದು ಶಾಶ್ವತ ಯೋಜನೆಗಳ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಜನಗಳೆಲ್ಲ ಒಂದು ತೀರ್ಮಾನ ತಗೊಂಡಿದ್ದಾರೆ. ಎರಡನೇದಾಗಿ ತಮಗೊಂದು ಸ್ಪಷ್ಟವಾಗಿ ಹೇಳಬೇಕು, ಯಾವ ಒಂದು MP ಗಳಿಗೆ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಲ್ಲಿ ಅನೇಕ ಜನ ಕೂಡ ನಮಗೆ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ, ನಾವು ಹಿಂದಕ್ಕೆ ಹೋಗ್ತೀವಿ ಅನ್ನುವಂಥ ಸಂದರ್ಭದಲ್ಲಿ ಸರಿಸುಮಾರು 8 ಜನ ಅವ್ರ ಮಕ್ಕಳಿಗೆ, ಸಂಬಂಧಿಗಳಿಗೆ, ಅಣ್ಣ ತಮ್ಮದಿರಿಗೆ ಕೊಟ್ಟಿರ್ತಕ್ಕಂಥದ್ದು ಕಣ್ಣು ಮುಂದೆ ಇದೆ. ಆದರೆ ಅದು ಕೂಡ ಮತ್ತೆ ಅವರಾಗಲೇ ಜಾತಿ ಸಮೀಕರಣದ ಬಗ್ಗೆ ಕೂಡ ಹೇಳ್ತಾ ಇದ್ರು. ಜಾತಿ ವಿಚಾರದಲ್ಲಿ ನಾವು ಹೇಳೋದಾದ್ರೆ 2 ಮುಖ್ಯವಾದಂಥ ವಿಚಾರಗಳಿದೆ. ನಾನು ಇರಬೇಕೋ ಬೇಡವೋ, ಎರಡೂ ಕೂಡ ಚಾಮರಾಜನಗರ ಮತ್ತು ಮೈಸೂರು ಗೆಲ್ಲಬೇಕು ಅಂದರೆ ನಾನು ಇರಬೇಕಾ ಬೇಡವಾ, ನಾನು ಗೆದ್ದರೆ ಮಾತ್ರ ನಾನು ಇರ್ತಕ್ಕಂಥದ್ದು. ಮತ್ತೊಬ್ಬರು ಇನ್ನೊಬ್ರು ಹೇಳ್ತಾ ಇದ್ರು, ಯಾವೊಂದು ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ವಿಚಾರದಲ್ಲಿ ಒಂದು ಜನಾಂಗದ ನಾಯಕತ್ವದ ಸಮೀಕರಣ ಅಂತಕ್ಕಂಥ ಕೂಡ ಮಾತನ್ನ ಹೇಳಿದ್ರು. ಈಗ ಅವೆರಡಕ್ಕೂ ಹೊಣೆಗಾರಿಕೆ ಯಾರು ಎತ್ಕೋತಾರೆ? ಮೂರನೇದಾಗಿ ಸನ್ಮಾನ್ಯ DK ಶಿವಕುಮಾರ್ ಅವರು ಮೊನ್ನೆ ಒಂದು ಹೇಳಿಕೆಯಲ್ಲಿ ಕೊಡ್ತಾರೆ, ಯಾಕೆ ನೀವು ಗ್ರಾಮಾಂತರದಲ್ಲಿ ಸೋಲಿದ್ದೀರಾ ಅಂತಂದ್ರೆ ವಿವಾದ ರಹಿತ ಅಭ್ಯರ್ಥಿಯನ್ನು ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಹಾಗಾದ್ರೆ ಕಾಂಗ್ರೆಸ್ನಿಂದ ಯಾವ ಅಭ್ಯರ್ಥಿನ ಕೊಟ್ಟಿದ್ರಿ ನೀವು? ಅಂದ್ರೆ ಕಾಂಗ್ರೆಸ್ನವರದ್ದೇ ಹೇಳಿಕೆಗಳು ಅದರಿಂದ ಸೃಷ್ಟಿಯಾದ ಗೊಂದಲವೂ ಕಾರಣ ಅಂತ ಹೇಳ್ತಿದ್ದೀರಿ. ಮೇಡಮ್, 14 ಯಾವ ಸಚಿವರುಗಳಿದ್ದಾರೆ, 14 ಸಚಿವರುಗಳ ಅವರವರ ಕ್ಷೇತ್ರಗಳಲ್ಲೂ ಕಂಪ್ಲೀಟ್ ಡಿಸ್ಕಸ್ ಮಾಡಬೇಕು ಸರ್. ಗ್ಯಾರಂಟಿ ಬಗ್ಗೆ ಸಾಕಷ್ಟು ಚರ್ಚೆ ಆಯ್ತು. ನಾನು ಈ ಜಾತಿ ಸಮೀಕರಣದ ಬಗ್ಗೆ ಕೇಳ್ತೀನಿ ಯಡಳಿ ಸರ್. ಅದರಲ್ಲೂ ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ CM DCM ಇಬ್ಬರೂ ಕೂಡ ಪ್ರತಿನಿಧಿಸುವಂತಹ ಕ್ಷೇತ್ರಗಳನ್ನ ಒಳಗೊಂಡ ಹಳೆ ಮೈಸೂರು ಭಾಗದಲ್ಲಿ BJP JDSನ ಮೈತ್ರಿಗೆ ಲಭ್ಯವಾಗಿರುವ ಫಲಿತಾಂಶವನ್ನ ಗಮನಿಸಿದ್ರೆ ಏನ್ ರೀತಿ ಸಂದೇಶ ರವಾನೆ ಆಗ್ತಿದೆ? ಅದರಲ್ಲೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವರ್ಚಸ್ಸು, ಅವರ ನೇತೃತ್ವದಲ್ಲಿ ನಡೆದ ಚುನಾವಣೆ, ಅದಕ್ಕೆ ಬಂದ ಫಲಿತಾಂಶ ಅಲ್ಲ. ಮೊದಲನೇದಾಗಿ ಕಾಂಗ್ರೆಸ್ಸು ಎಡಬಿದ್ದು ಆರಂಭದಲ್ಲಿ ಏನಂತಂದರೆ ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಯಾವ ಅಭ್ಯರ್ಥಿ ಸೂಕ್ತ ಅಂತ ಹೆಚ್ಚಾಗಿ ನೋಡಿದ ಹಾಗೆ ನಾವೆಲ್ಲ ಅವರು ಸಚಿವರ ಮಕ್ಕಳು ಇಂಥವ್ರಿಗೆ ಹೆಚ್ಚು ಕೊಟ್ಟರು. ಯಾಕೆಂದರೆ ಅವ್ರು ಆಸೆ ಬರ್ತಾರೆ ಅಂತ. ಈ ಸರ್ತಿ ಏನು ಸಮಸ್ಯೆ ಆಯಿತು ಅಂದರೆ ಅವ್ರಿಗೆ ಹಣಕಾಸಿನ ಸಮಸ್ಯೆ ಆಗೋಗ್ಬಿಡ್ತು. ಏನು ಅಂತಂದರೆ ಅವರ ಅಕೌಂಟ್ಸ್ಗಳನ್ನೆಲ್ಲ ಸೀಸ್ ಮಾಡಿ ಹಾಕಿಬಿಟ್ರು. ಅಂಥ ಸಂದರ್ಭದಲ್ಲಿ ಎಲ್ಲಿಂದ ದುಡ್ಡು ತರಬೇಕು ಅಂತ ಈ ಕರ್ನಾಟಕ ಮತ್ತು ತೆಲಂಗಾಣದಲ್ಲಿ ಇರ್ತಕ್ಕಂಥ ಸರ್ಕಾರಗಳೇ ಇಡೀ ದೇಶಕ್ಕೆ ಸಪ್ಲೈ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಇತ್ತು. ಆದ್ದರಿಂದ ಅವರಿಗೆ ಸಂಪನ್ಮೂಲದ ಕೊರತೆ ಆದಾಗ ಅವರು ಅಭ್ಯರ್ಥಿಗಳನ್ನ ಏನು ಮಾಡಬೇಕು, ಯಾರ ಹತ್ರ ಸಂಪನ್ಮೂಲ ಇದೆ, ಯಾರ ಹತ್ರ ಪ್ರಭಾವ ಇದೆ, ಅವರ ಮಕ್ಕಳನ್ನು ಅವರಿಗೆ ಟಿಕೆಟನ್ನು ಕೊಟ್ಟು ಆರಿಸಿ ತರುವ ಹೊಣೆಯನ್ನು ವಹಿಸಿದರು. ಸೊ ಇದರಿಂದಾಗಿ ಏನಾಯಿತು, ಸ್ವಲ್ಪ ಹಿನ್ನಡೆ ಆಯಿತು. ಯಾಕೆಂದರೆ ನಾವು ಗಮನಿಸಿದ ಹಾಗೆ ಬರೀ ದುಡ್ಡೇ ಮತ ಆಗಿ ಪರಿವರ್ತನೆ ಆಗುತ್ತೆ ಅನ್ನೋದು ಎಷ್ಟೋ ಸರ್ತಿ ಹುಸಿ ಆಗಿದೆ.
ಬರೀ ಪ್ರಭಾವಿ ಆಗುತ್ತೆ ಅನ್ನೋದು ಹುಸಿ ಆಗುತ್ತೆ. ಆದ್ದರಿಂದ ಅದು ನೀವು ಮೈಸೂರು ಭಾಗಕ್ಕೆ ಬಂದರೆ ಅಲ್ಲಿ ಒಂದು ಜಾತಿ ಸಮೀಕರಣ ಆಗಿದೆ, ಈ ಸರಿ ಭಾಳ ಸ್ಪಷ್ಟವಾಗಿದೆ. ಯಾಕೆಂತಂದ್ರೆ ಅಲ್ಲಿ BJPಯ ಪ್ರಭಾವ ಮೊದಲಿನಿಂದಲೂ ಕಡಿಮೆ, ಅಲ್ಲಿರ್ತಕ್ಕಂಥ ಒಕ್ಕಲಿಗರ ಪ್ರಭಾವ ಇರತಕ್ಕಂಥ ಒಂದು ಪ್ರದೇಶ ಆಗಿರೋದ್ರಿಂದ ಈ ಸರ್ತಿ BJP ಪ್ಲಸ್ ಇದು, ಆಮೇಲೆ ಲಿಂಗಾಯತರು, ಈ ಲಿಂಗಾಯತ ಮತ್ತು ಒಕ್ಕಲಿಗರ ಮತಗಳು ಅಲ್ಲಿ ಕ್ರೋಢೀಕರಣ ಆಗಿರೋದ್ರಿಂದ ಅವುಗಳನ್ನು ಕ್ರ್ಯಾಕ್ ಮಾಡಲಿಕ್ಕೆ, ಅವುಗಳನ್ನ ಹಿಡಿದಿಡಲಿಕ್ಕೆ ಕಾಂಗ್ರೆಸ್ ಸ್ವಲ್ಪ ಹಿನ್ನಡೆ ಆಗಿರೋದ್ರಿಂದ ಅಲ್ಲಿ ಸೋಲು ಅನ್ನೋದು ಈ ಸರ್ತಿ ಹೆಚ್ಚಾಗಿ. ಮೊದಲನೇ ಹಂತದ ಮತದಾನದ 14 ಕ್ಷೇತ್ರಗಳಲ್ಲಿ 12 ಕ್ಷೇತ್ರಗಳಲ್ಲಿ ನಮ್ಮ ಪ್ರೋಗ್ರಾಮ್ ಟೀಮ್ ಜೊತೆ ಮಾತನಾಡುವಾಗ ಪ್ರವೀಣ್ ಸರ್ ಒಂದು ಸಲಹೆ ಕೊಡ್ತಿದ್ರು ನೋಡಿ, 17% ಲಿಂಗಾಯತ, 14% ಒಕ್ಕಲಿಗ, 3% ಬ್ರಾಹ್ಮಣ, ಈ 3 ಸಮುದಾಯಗಳು ಒಟ್ಟಿಗೆ ವೋಟ್ ಹಾಕಿದ್ರೆ ಬಿಜೆಪಿಗೆ ಈ ಚುನಾವಣೆಯಲ್ಲ ಮುಂದಿನ ಅನೇಕ ಚುನಾವಣೆಗಳಲ್ಲಿ ಪ್ಲಸ್ ಪಾಯಿಂಟ್. ಬರ್ತೀನಿ, ಅದಕ್ಕೆ ಉತ್ತರ ಬೇಕು. ಮತ್ತೊಂದು ಅಪ್ಡೇಟ್ ನಾವು ಗಮನಿಸ್ತಾ ಇದ್ದೀವಿ. ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಶೋಭಾ ಕರಂದ್ಲಾಜೆ ಅವರದ್ದು ಅಪ್ಡೇಟ್ ಆಗಿದೆ, ಗಮನಿಸಿದ್ರಿ. CR ಪಾಟೀಲ್ ಅವರಿಗೆ ಜಲಶಕ್ತಿ ಖಾತೆಯನ್ನ ನೀಡಲಾಗಿದೆ. ರಾಮ್ ಮೋಹನ್ ನಾಯ್ಡು ಅವರಿಗೆ ವಿಮಾನಯಾನ, ಗಜೇಂದ್ರ ಸಿಂಗ್ ಶೇಖಾವತ್ ಅವರಿಗೆ ಪ್ರವಾಸೋದ್ಯಮ ಖಾತೆಯನ್ನ ನೀಡಲಾಗಿದೆ. ಕಿರಣ್ ರಿಜಿಜು ಅವರಿಗೆ ಕಾನೂನು ಸಂಸದೀಯ, ಶೋಭಾ ಕರಂದ್ಲಾಜೆ ಅವರಿಗೆ ಸಣ್ಣ ಮತ್ತು ಅತಿ ಸಣ್ಣ ಕೈಗಾರಿಕೆ. ಪ್ರಮುಖವಾಗಿ 17 ಸಚಿವರುಗಳು, ರಾಜ್ಯದ ವಿಚಾರಕ್ಕೆ ನಾವು ಗಮನ ಕೊಟ್ಟು ಮಾತನಾಡ್ತಾ ಇದ್ವಿ. ಲೋಕಸಭಾ ಚುನಾವಣಾ ಫಲಿತಾಂಶ 17 ಮಂದಿ ಸಚಿವರ ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಿನ್ನಡೆ, 140ಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ. ಇದೆಲ್ಲವನ್ನ ಗಮನಿಸಿದಾಗ ಮತದಾರ ಮುಂದಿನ 4 ವರ್ಷಗಳ ಕಾಲ ಸರ್ಕಾರವನ್ನ ನಡೆಸಬೇಕಾಗಿರೋ ಕಾಂಗ್ರೆಸ್ ಪಕ್ಷಕ್ಕೆ ಸಂದೇಶ ಕೊಟ್ಟಿದ್ದಾನ? ಯಾವ ಸಂದೇಶ ಅದು? ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? I.N.I. ಇದು ವೇದಿಕೆ, ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.